ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಬಂದಿರೋದೇ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ಟೆಂಪಲ್. ಇದು ಲೊಕೇಟ್ ಆಗಿರೋದು ಬಂದು ಹೊಸಕೋಟೆ ಕಂಬಳಿಪುರದ ಹತ್ರ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ ಈ ಟೆಂಪಲ್ಲು. ಸೊ ನೀವೇನಾದರೂ ಇಲ್ಲಿ 9 ವಾರ ಕಾಯಿ ಕಟ್ಟಿದ್ರೆ ನಿಮ್ಮ ಮನಸ್ಸಲ್ಲಿರೋದು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ತಾಯಿ ಉತ್ತರ ಕೊಡ್ತಾಳೆ. ಸೊ ಆಲ್ಮೋಸ್ಟ್ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಇಲ್ಲಿ 9 ವಾರ ಬಂದು ಕಾಯಿ ಕಟ್ಟಿದ್ರೆ ಎಲ್ಲವೂ ನೆರವೇರುತ್ತೆ. ಸೊ ಹಾಗೆ ನೀವು ಇಷ್ಟಪಡೋರು ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಬೀಗ ಕೂಡ ಕಟ್ತಾರೆ. ಇಷ್ಟಶಕ್ತಿ ಇರೋ ದೇವರು ಯಾವುದಪ್ಪ ಅಂದರೆ ಅದೇ ಕಾಟೇರಮ್ಮ. ನವಶಕ್ತಿ ಇರೋ ಈ ದೇವರ ಸ್ಥಾನದಲ್ಲಿ 9 ವಾರ ಕಾಯಿ ಕಟ್ಟಿ ನೀವು ಅಂದ್ಕೊಂಡಿರೋದೆಲ್ಲ ಎಲ್ಲ ಕೆಲಸ ಕೂಡ ಆಗುತ್ತೆ. ನಿಮಗೇನಾದರೂ ದೃಷ್ಟಿದೋಪ ಇದ್ದರೆ ಕೂಡ ಇಲ್ಲಿ ದೃಷ್ಟಿ ತೆಗೆಯುತ್ತಾರೆ. ಸೊ ಹಾಗೆ ಗರ್ಭಗುಡಿಯಲ್ಲಿ ಕಾಟೇರಮ್ಮ ದೇವಿ ಅಲ್ಲಿ ಫೋಟೋಸು ಮತ್ತು ವೀಡಿಯೋಸು ಹಿಡಿಯೋಂಗಿಲ್ಲ. ಆದರೂ ಕೂಡ ನಾನು ಸ್ವಲ್ಪ ಫೋಟೋಸ್ ಅಥವಾ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಸೊ ನೀವೇನು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಆ ದೇವಿ ಅಂದರೆ. ಅಷ್ಟು ಜನ, ಸಿಕ್ಕಾಪಟ್ಟೆ ಜನ ಆ ದೇವಿನ ನೋಡಬೇಕಂದ್ರೆ. ಸೊ ಹಾಗೆ ಗರ್ಭಗುಡಿಯಿಂದ ₹1 ಕಾಯಿನ್ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರೋದು ಆಗುತ್ತೆ ಅಂತ ಅಂದರೆ ಆ ಕಾಯಿನ್ ಹಾಗೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಕಾಯಿನ್ ಬಿದ್ದು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಆ ಕಾಟೇರಮ್ಮ ದೇವಿನ ನಂಬಿ ಅಂತ ಹೇಳ್ಕೊಳ್ತೀನಿ. ಮತ್ತು ಯಾರೆಲ್ಲ ಇನ್ನೂ ಆ ಕಾಟೇರಮ್ಮ ಟೆಂಪಲ್ಗೆ ಹೋಗಿಲ್ಲ, ಸೊ ಒಂದ್ಸಲ ಹೋಗಿ ಆ ಕಾಟೇರಮ್ಮ ದೇವಿಯ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಏನೇ ಇದ್ದರೂ ನಿಮ್ಮ ಮನಸ್ಸಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಎಲ್ಲ ನೆರವೇರಲಿ ಅಂತ ನೀವು ಆ ಕಾಟೇರಮ್ಮ ದೇವಿನ ಕೇಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ಕಾಟೇರಮ್ಮ ದೇವಿ ಸ್ಟ್ಯಾಚು ಕೂಡ ನಾನು ಫೋಟೋಸ್ ಆಗಲಿ ಮತ್ತು ವೀಡಿಯೋಸ್ನ ಹಾಕಿದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಲ್ಲ. ಸೊ ಯಾರೆಲ್ಲ ಹೋಗಿಲ್ಲ ನಂಬಿಕೆ ಇಟ್ಟು ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.